ಇಲ್ಲೆಲ್ಲ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಂಗೋಲಿ ಗಾರ್ಡನ್ಸ್ದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡ್ತೇನೆ ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೂ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇದಾರ್ ಮನೆ ಅಂದರೆ ಮೇದಾರ್ ಅಂದರೆ ಏನ್ರಿ? ಮೇದಾರ್ ಅಂದರೆ ಇಲ್ಲಿ ಕೊಟ್ಟಿರ್ತಾರೆ. ಬಿದ್ರು ಓಕೆ, ಬಿದ್ರು ಬುಟ್ಟಿ ಮಾಡ್ತಾರಲ್ಲ ಅವ್ರಿಗೆ. ಬಿದ್ರು ಮರದಿಂದ ಉತ್ಪನ್ನಗಳನ್ನು ತಯಾರಿಸ್ತಿದ್ರು. ಚಾಪೆ ಮರ, ಏಣಿ, ಮನೆಗೆ ಏನೇನು ಬೇಕು ವಸ್ತು ಅದನ್ನೆಲ್ಲ ತಯಾರಿಸ್ದವ್ರಿಗೆ ಮೇದಾರ ಅಂತ ಕರೀತಾರೆ. ಎಲ್ಲ ಬುಟ್ಟಿ ಎಲ್ಲ ರೆಡಿ ಮಾಡಿ ಹಾಕಿದ್ದಾರೆ ನೋಡಿ. ಇಲ್ಲೊಂದಿದೆ ಬರ್ರಿ, ಇಲ್ಲಿ ರೆಡಿ ಮಾಡ್ತಿದ್ದಾರೆ ಬುಟ್ಟಿ. ಇಲ್ಲ ಮರದ ಕಸ್ಮರ್ಗೆ, ಸಣ್ಣ ಸಣ್ಣ ಕಸ್ಮರ್ಗೆ ಸಿಕ್ತಿದ್ವಲ್ಲ ಅವಾಗಿನ ಕಾಲದಲ್ಲಿ, ಅದೆಲ್ಲ ಯೂಸ್ ಮಾಡಿದ್ವಿ ಚಿಕ್ಕವರಿದ್ದಾಗೆಲ್ಲ. ಇವಾಗೆಲ್ಲ ಸಿಗಲ್ಲ. ಇವಾಗ ಸಿಗ್ಬೋದು, ಬಟ್ ಇಲ್ಲಿ ಸಿಟಿನಲ್ಲೆಲ್ಲ ಸಿಗಲ್ಲ ಅದು ಅಷ್ಟೇ. ಕುಂಬಾರ ಮನೆ, ಪಾತ್ರೆ ಸಾಮಾನು ಎಲ್ಲ ತಯಾರಿಸ್ತಾರೆ ನೋಡಿ. ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಕುಂಬಾರ ಸಾಂಪ್ರದಾಯಿಕ ಕಲ್ಲಕಸುಬು ಕುಂಬಾರಿಕೆ ಹದವಂತರಿಂದ ಮಣ್ಣಿನ ತಯಾರಾಗುವ ಮಡಿಕೆ, ಹಣತೆ, ಗಡಿಗೆ, ಮುಚ್ಚಳಗಳು ಜನರಿಗೆ ಬೇಕೇ ಬೇಕು. ಈಗ ತಯಾರು ಮಾಡ್ತಾ ಇದ್ರು ಅವಾಗಿನ ಕಾಲದಲ್ಲಿ. ಕಮಟಗಾರರ ಮನೆ, ಇದು ತಾಮ್ರ, ಹಿತ್ತಾಳೆ ಎಲ್ಲ ಪಾತ್ರೆ ತಯಾರು ಮಾಡ್ತಾರೆ ಅವರು ಮಣ್ಣಿನ ಪಾತ್ರೆ ತಯಾರು ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ರಿಯಲ್ ಅದೆಲ್ಲ ಪಾತ್ರೆ ಎಲ್ಲ ರಿಯಲ್, ನಮ್ಮ ಹಂಗೆ ಮಾಡಿರೋದು ರಿಯಲ್ ಪಾತ್ರೆಗಳು. ಕ್ಷೌರಿಕರ ಮನೆ, ಗ್ರಾಮೀಣ ಕ್ಷೌರಿಕ ಅಂತ. ಅವಾಗೆಲ್ಲ ಹಿಂಗೆ ಮನೆಗೆ ಬಂದು ಮಾಡೋಗ್ತಿದ್ರು ಈ ಥರ. ರೂರಲ್ ಬಾರ್ಬರ್. ಈ ಕಡೆಗೆ ಬಳೆಗಾರರ ಮನೆ ನೋಡ್ರಿ, ಬಳೆಗಾರರ ಮನೆ. ಬಳೆಗಾರರ ಮನೆ, ಬಳೆ ಇಡಿಸ್ಕೊಳಕ್ಕೆ ಎಲ್ಲ ಅವಾಗೆಲ್ಲ ಹೋಗ್ತಿದ್ವಿ ನಾವು. ಇವಾಗಿಲ್ಲೆಲ್ಲ ನಮ್ಮ ಮನೆಗೆ ಬಡಿಗರ ಮನೆ. ಮರದ ಐಟಮ್ ಎಲ್ಲ ತಯಾರಿಸ್ತಾರೆ, ಅವರಿಗೆ ಬಡಿಗೆರು ಅಂತಾರೆ. ಇದು ಚಕ್ಕಡಿ ಗಾಲಿ ರೆಡಿ ಮಾಡ್ತಾರೆ. ಹಾಂ, ಅಲ್ಲೇ ಹೋಗಿರ್ತಾರೆ ನೋಡಿ. ಕೊಡಗು ಮನೆ, ಕೊಡಗಿಂದ ಥೀಮಲ್ಲಿ ಮಾಡಿದ್ದಾರೆ ಈ ಮನೆನ. ಗ್ರಾಮೀಣ ಸಾಲಿಗುಡಿ ಅಂದರೆ ಹಳ್ಳಿಯಲ್ಲಿ ಆ ಥರ ಮನೆ ಇದು ಪಾಠ ಮಾಡ್ತಾಯಿದ್ರು ಆ ಥರ. ಸೊ ಈ ಥರ ಅಂಗನವಾಡಿ ಅದೆಲ್ಲ ಮಾಡಿಸ್ತಾಯಿದ್ರು, ಸ್ಕೂಲಿನ ಸಾಲಿ ಅಂತ ಕರಿತಾ ಇದ್ರು ಅವಾಗ. ಅವಾಗೆಲ್ಲ ಒಬ್ಬರೇ ಮೇಷ್ಟ್ರು ಇರ್ತಿದ್ರಲ್ಲ ನೋಡ್ರಿ. ಇವಾಗೆಲ್ಲ ಒಂದೊಂದು ಇದಕ್ಕೆ ಒಬ್ಬರು ಟೀಚರ್. ನಮ್ಮೂರಲ್ಲಿ ಒಂದಿತ್ತು ಪಂಚಾಯತ್, ಅಜ್ಜಿ ಊರಲ್ಲಿ. ಅವಿಲ್ ನೀರು ಸೇರ್ತಿದ್ವಿ ಅವಾಗ ಪ್ರಕೃತಿಗೆ. ನಿನಗೇನು ಗೊತ್ತಾ? ನೀನೇನು ನೋಡಿದ್ಯಾ? ಇಲ್ಲ ತಾನೆ ನೋಡಿ. ಬಾವಿನಲ್ಲಿ ನೀರು ಸೇರ್ಕೊಂಡ್ ಬರ್ತಿದ್ವಿ. ಏನು ಇಂಟ್ರೆಸ್ಟ್ ಇಲ್ಲ. ಖುಷಿ ಬಾಯಿಲ್ ಏನೋ ತೋರಿಸಿ ಬಾಯ್. ಮೀನ್ ಮಾರಕ್ ಹೋಗ್ತಿದಾರೆ ನೋಡಿ. ಇಲ್ಲಿ ನೀರು ಸೇರ್ಕೊಂಡು ನೀರು ತಗೊಂಡು ಹೋಗ್ತಾ ಇದ್ದಾರೆ. ಲಗೋರಿ ಆಡ್ತಿದ್ದಾರೆ ನಮ್ಮ ಎಲ್ಲನದು. ಲಗೋರಿನ ಅದು ಕಟ್ಗೆ ತಗೊಂಡು ಹೋಗ್ತಿದ್ದಾರೆ ನೋಡಿ. ಒಡ್ಡರ ಮನೆ ಅಂತ. ಮನೇಲಿ ಕೋಳಿ ಎಲ್ಲ ಸಾಕ್ತಾರೆ. ಕಲ್ಲಿಂದ ಐಟಮ್ ಎಲ್ಲ ರೆಡಿ ಮಾಡ್ತಾರೆ.
ಮೀನುಗಾರ ಮನೆ. ಸುಣ್ಣಗಾರರ ಮನೆ ಅಂತೆ ಇದು. ಸುಣ್ಣ ತಯಾರು ಮಾಡ್ತಿದ್ರಲ್ಲ ಅವಾಗ, ಸುಣ್ಣ ರೆಡಿ ಮಾಡ್ತಿದ್ರು ನೋಡಿ. ಹ್ಞೂ, ಕಲ್ಲಿರುತ್ತೆ ಅದನ್ನೆಲ್ಲ ಇದು ಮಾಡಿ. ಇವಾಗ ಅದೇ ಮಾಡ್ತಾರೆ. ಚಮ್ಮಾರ ಮನೆ, ಲಮಾಣಿಯವ್ರ ಮನೆ. ಹಂದಿ ಸಾಕೊಂಡಿದ್ದಾರೆ ನೋಡ್ರಿ. ಹಾಗೆಲ್ಲ ಮಾಡ್ತಿದ್ರು ಅಂತಂದು ನೋಡಿ ಹಾಕಿದ್ದಾರೆ. ಬೇಸಾಯ, ಪಾರಂಪರಿಕ ಬೇಸಾಯ ಪದ್ಧತಿ, ಕೃಷಿ ಮಾಡ್ತಾ ಇದ್ರಲ್ಲ ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಲ್ಲ. ಚಕ್ಕಡಿ ಪ್ರಕೃತಿ ನೋಡಲ್ ಚಕ್ಕಡಿ. ನೀವು ಹೋಗಿರೇನ್ರಿ ಚಕ್ಕಡಿ ಗಾಡಿಲಿ? ಹೋಗಿದ್ವಿ. ಪಾರಂಪರಿಕ ಬೇಸಾಯ ಪದ್ಧತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲೆಲ್ಲ ತೋರಿಸಿದ್ದಾರೆ. ಚಕ್ಕಡಿ ಎಲ್ಲ ಇಟ್ಟಿದ್ದಾರೆ. ಒಬ್ರು ರೈತರು ನೆಲ ಅಗಿತಾ ಇದ್ದಾರೆ. ಇಲ್ಲಿ ನೇಗಿಲು ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಯಾರಾದರೂ ಬಂದಿಲ್ಲ ಅಂದರೆ ಬಂದು ನೋಡ್ಕೊಂಡು ಹೋಗಿ, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಧಾನ್ಯಗಳನ್ನೆಲ್ಲ ರೀತಿ ಕ್ಲೀನ್ ಮಾಡ್ತಾ ಇದ್ರು ಆವಾಗಿನ ಕಾಲದಲ್ಲಿ ಅನ್ನೋದನ್ನ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಲ್ಲನೂ. ಸೊ ಇಲ್ಲೆಲ್ಲ ಹಸುಗಳಿದೆ. ಹಸುಗಳ ಅವಾಗ ಕ್ಲೀನ್ ಮಾಡ್ತಾ ಇರ್ತಾರಲ್ಲ, ಸೊ ಹಂಗೆ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಅಲ್ಲಿ ಮುಂದೆ ಹೋದರೆ ಅಲ್ಲೆಲ್ಲ ಸಂತೆ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಹೋಗ್ಬೇಕು, ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದು ಕುತ್ಕೊಂಡಿದ್ದೀವಿ. ಇನ್ನೂ ಇದೇನಲ್ಲ ಒಳಗಡೆ, ಇನ್ನೂ ಫುಲ್ ಇದೆ, ತುಂಬ ದೊಡ್ಡದಿದೆ. ಖುಷಿ. ಸೊ ಅಲ್ಲಿದೆ ಸಂತೆ. ಅವಾಗಿನ ಕಾಲದಾಗೆಲ್ಲ ಸಂತೆ ಹೆಂಗೆ ಇರ್ತಾ ಇತ್ತು ಹಿಂಗಿದೆ ನೋಡಿ ಸಂತೆ. ಅವಾಗಿನ ಕಾಲದ ಸಂತೆ ಎಲ್ಲ ಹೆಂಗಿತ್ತು, ಸೌಂಡ್ ಹಂಗೆ ಹಾಕಿದೆ ಸಂತೆ. ತರಕಾರಿ ಎಲ್ಲ ಇದೆ ನೋಡಿ. ಸೀಮೆ ಎಣ್ಣೆ ಮಾಡ್ತಿದ್ದಾರೆ. ಈ ಕಡೆ ತಿಂಡಿ ಮಾಡ್ತಾ ಇದ್ದಾರೆ. ತರಕಾರಿ ರೇಷನ್ನು ಎಲ್ಲನೂ ಇರ್ತೈತೆ ಮಾಡೋದು. ಬಸವಣ್ಣನ ಕರ್ಕೊಂಡ್ಬರ್ತಿದ್ರಲ್ಲ ಅವಾಗೆಲ್ಲ, ಸೊ ಅದೇ ಥರ ನೋಡಿ. ಹೆಂಗೆ ಅಯ್ಯೋ, ಜಾನುವಾರುಗಳ ಸಂತೆ. ಹಸು ಅವಾಗೆಲ್ಲ ಮಾಡ್ತಾ ಇದ್ರಲ್ಲ, ಎತ್ತು ಹಸು ಏನಾದರೂ ಮಾರೋದಿದ್ರೆ ಅದನ್ನೂ ಕೂಡ ಸಂತೆ ಕರ್ಕೊಂಬಂದು ಮಾಡ್ತಿದ್ರಲ್ಲ, ಅದೇ ಥರನೇ. ಇಷ್ಟೊಂದು ಮಾಡಿದ್ದಾರೆ. ಸ್ವಲ್ಪ ಮಾಡಿಲ್ಲ, ಒಂದು ಫುಲ್ ಹಾಫ್ ಸರ್ಕಲ್ ತನಕನೂ ಮಾಡಿದ್ದಾರೆ ಹಸುನ. ಹಸು ಮಾರೋದು ತಗೊಳ್ಳೋದು ಎಲ್ಲ ನಡೀತಾ ಇದೆ ಇಲ್ಲಿ. ಹಸು ಕಾಲಿಗೆ ಮೊಳೆ ಬರಿತಾ ಇದ್ದಾರೆ. ಅವಾಗೆಲ್ಲ ಮೊಳೆ ಬಡಿತಾ ಇದ್ರು ಎತ್ತಿನ ಕಾಲಿಗೆ, ಹಸು ಕಾಲಿಗೆಲ್ಲ ಗೊತ್ತಿಲ್ಲ ಏನಕ್ಕಂತ ನಾನು. ಸೊ ಇವಾಗ ಅದೇ ಥರನೇ ಬಡಿತಾ ಇದ್ದಾರೆ ನೋಡಿ. ಏನಕ್ಕೆ ಬಡಿತಿದ್ರ ಮೊಳೆನ ಕಾಲಿಗೆ? ಎತ್ತಿನ ಕಾಲಿಗೆ ಮುಳ್ಳು ಚುಚ್ಚಬಾರ್ದು ಅಂತನಾ ಈ ಥರ ಆಗ್ತಿದ್ರಾ? ಆಕ್ಟಿವಿಟಿ, ಇಫ್ ಯು ಗೆಟ್ ಎ ಟಿಕೆಟ್ ಕನ್ಸಿಡರ್ ಯುವರ್ ಆಕ್ಟಿವಿಟಿ ಫ್ರೀ. ಸೊ ಬಫೆ ಸಿಸ್ಟಮ್ ಇದೆ. ರಂಗೋಲಿ ಕಿಚನ್, ಹಾರ್ಸ್ ರೈಡಿಂಗ್ ಇದೆ. ಸೊ ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಟಾಂಗ ಗಡಿಲಿ ಹೋಗೋಣ. ಎಲ್ಲಾದ್ರು ನಿಮ್ಮ ಮಾಮ ಬಟ್ ಟಾಂಗ ಗಡಿಲಿ ಹೋಗೋಣ. ಏನು ಬೇಕಂತೆ?
ಕುಸ್ತಿ ಕ್ರೀಡೆ, ಗ್ರಾಮೀಣ ಕುಸ್ತಿ ಕ್ರೀಡೆ ಅಂತ. ಅವಾಗೆಲ್ಲ ಕುಸ್ತಿ ಆಡ್ತಿದ್ರಲ್ಲ ಥರ. ಬಾಯಿಲಿ ಕರ್ಕೊಂಬರು ಚಿಕ್ಕದಾದ್ರೆ ನಾವು 80 ರೂಪೀಸ್ ಹೇಳ್ತಾನೆ. ತಗ ಕೈಗೆ ಹಿಡ್ಕೊ. ಅವ್ನು ಗಾಡಿ ತಗೊಂಡ ಮನೇಲಿ ಅಷ್ಟಕ್ಕೊಂದಿದ್ರು ಏನಾರು ತಿನ್ನಕ್ ಕೊಡ್ಸಲ್ಲ ನಿನಗೆ, ಮುಗೀತು. ಅದನ್ನೇ ತಿನ್ನ. ಅದನ್ನೇ ತಿನ್ನು. ಎಷ್ಟು ಗಾಡಿ ಇದ್ರೂ ಸಾಕಾಗಲ್ಲ. ಕೊಡಿ. ಏನಾಯ್ತು ಅಂದ್ರೆ ಹಾರ್ಸ್ ರೈಡ್ ಮಾಡ್ಬೋದು. ಸೊ ಟಾಂಗಾ ಗಾಡಿ ಸವಾರಿ ಮಾಡ್ಬೇಕಂದ್ರೆ ಮಾಡ್ಬೋದು. ಹಾರ್ಸ್ ಇದೆ. ಕುಂಬಾರಿಕೆ, ವಾಟರ್ ಆಕ್ಟಿವಿಟಿ ಮಾಡ್ಬೋದು. ಫಿಶ್ ಫುಡ್ ಸ್ಪಾ ಇದೆ. ಎಲ್ಲಿದ್ದಾನೆ? ಅಲ್ಲೇ ಆರ್ಸ್ ಹತ್ರ ಇದ್ದಾನೆ. ಒದಗಿದ್ದಿತ್ತು ಆರ್ಸ್. ಮತ್ತೆ ಸ್ನ್ಯಾಕ್ಸು ಏನು ಬೇಕೋ? ನಂಗೆ ಏನು ಬೇಡಪ್ಪ, ಅವಳಿಗೆ ಇದು ಕೊಡಿಸ್ಬೇಕಂತ. ಅದೇನು ತಿನ್ನದಾ? ಅದನ್ನು ತಿನ್ನದಾ? ಇದೇನು ಹಿಂಗಿದೆ? ಸರಿ ತಗ. ಒದಿತೈತಿ ಖುಷಿಲ್ಲೇ ಹಾರ್ಸ್. ಏನದು ಹಾರ್ಸ್? ಹಾರ್ಸ್ ಮೇಲೆ ಹೋಗ್ತೀಯ ನೀನು? ಈಗ ಬೇಡ ಹಂಗೆ ಇಟ್ಕೋ. ಅಲ್ಲಿ ಅವ್ರು ಇಸ್ಕೊಂತಾರೆ. ಅಡಿಕೆನ ಗೊತ್ತಿಲ್ಲ ನಂಗೆ ಅದೇನಂತ. ಪ್ರಕೃತಿ ಇದ್ ಮಾಡ್ತೀಯಾ? ವಾಟರ್ ಆಕ್ಟಿವಿಟಿ. ವಾಟರ್ ಬೇಡ, ಮಸ್ಕುಲ ಮಾಡ್ತಾರೆ. ವಾಟ್ರೆ 19 ರೂಪೀಸ್. ಟಾಂಗಾ ರೈಡು, ಹಾರ್ಸ್ ರೈಡು ಕಿಡ್ಸಿಗೆ 70. ಏನು ಪ್ಲೇ ಗ್ರೌಂಡ್? ಅದಕ್ಕೂ ನಾವು ಪೇ ಮಾಡ್ಬೇಕೇನೋ? ಬಿಡೆ, ಮನೆಗೆ ಐತಲ್ಲ, ಅಪಾರ್ಟ್ಮೆಂಟಲ್ಲಿ ಐತಲ್ಲ. 2 ಕಿಡ್ಸ್. ಟಾಂಗಾ ರೈಡ್ ಹೋಗ್ತಾ ಇದೀವಿ ಇವಾಗ. ಹಿಂದ್ಗಡೆ ಇಬ್ರು, ಮುಂದ್ಗಡೆ ಇಬ್ರು ಕುತ್ಕೊಂಡಿದೀವಿ. ಎಲ್ಲ ಮಾಡಿಟ್ಟಿದಾರ ನೋಡಿ. ಹೆಂಗ ಒಂದು ಹೋಗಿ ಜೋಕಾಲಿ ಆಡೋ ಖುಷು. ₹10 ಆ ಪ್ಲೇಟ್ಗೆ. ಅದೇನಾದರೂ ಮಡಿಕೆ ಎಲ್ಲ ಮಾಡಿರ್ತೀವಲ್ವ, ಬೇಕು ಅಂದರೆ ಮನೆಗೂ ತೊಗೊಂಡು ಹೋಗ್ಬೋದು. ಸೊ ಅದಕ್ಕೆ ಹೋಗುವಾಗ ತೊಗೊಂಡು ಹೋಗೋದ್ರೆ ಆಯಿತು ಅಂತಂದು ಹಾಗೆ ಇಟ್ಟಿದ್ದೀವಿ. ಸೊ ಗೊತ್ತಾಗಬೇಕಲ್ಲ ನಾನು ಮಾಡಿರೋದು ಯಾವುದು ಅಂತ. ಹಾಗಾಗಿ ಅದ್ರ ಮೇಲೆ ನನ್ನ ನೇಮ್ನ ಬರೆದಿಟ್ಟು ಡ್ರೈ ಆಗಲಿ ಅಂತ ಹಾಗೆ ಇಟ್ಟೋಗಿದ್ದೀನಿ. ಸೊ ಅದೇನಾಗುತ್ತೋ ಗೊತ್ತಿಲ್ಲ, ಹಂಗೆ ಸುಮ್ಮನೆ ತೊಗೊಂಡೋದ್ರೆ ಆಯಿತು ಮನೆಗೆ ಅಂತಂದು ಬರೆದಿಟ್ಟಿದ್ದೀನಿ. ಟೂಟಿ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಮಕ್ಕಳಿಗೆ ಕಾರ್ ಆಟ ಆಡ್ಬೇಕಂತ
ಹೋಗೋಣ ರಂಗಮಂದಿರ ಇದೆ ನೋಡಿ. ನನ್ನ ಮಗಳಲ್ಲಿ ಇದನ್ನ ಆಡ್ತಿದ್ದಾಳೆ. ಇಲ್ಲೆಲ್ಲ ಟಾಪ್ಗಳೆಲ್ಲ ಇದೆ ನೋಡಿ. ಟಾಪ್ಸ್ ಎಲ್ಲ ತಗೋಬೋದು. ಸ್ನ್ಯಾಕ್ಸ್ ಜ್ಯೂಸ್ ಎಲ್ಲ ಸಿಗುತ್ತೆ ಇಲ್ಲಿ. ಸೈಕ್ಲಿಂಗ್ ಎಲ್ಲ ಮಾಡ್ಬೋದು. ಸೈಕ್ಲಿಂಗ್ ಎಲ್ಲ ಸಿಗುತ್ತೆ. ಡಬಲ್ ಇಬ್ಬರು ಕುತ್ಕೊಂಡು ಸೈಕ್ಲಿಂಗ್ ಮಾಡ್ಬೋದು. ಡಬಲ್ ಸೀಟ್ ಇರೋದಿದೆ, ಸಿಂಗಲ್ ಸೀಟ್ ಇರೋದಿದೆ. ಪ್ಲೇ ಅಂಡ್ ವಿನ್ ದ ಗಿಫ್ಟ್. ಆಟಾಡಿ ಗಿಫ್ಟ್ ತಗೊಳ್ಳೋದಾ? ಇದನ್ನ ಆಡ್ತೀಯ? ಯಾವ್ದಿದು? ಇದಾ? ಎಷ್ಟು? ಗೊತ್ತಿಲ್ಲ ಅದು ಹೆಂಗಾಡುತ್ತ. ಅದಲ್ಲ ಇದು. ಸೊ ಇಲ್ಲೆಲ್ಲ ಆಕ್ಟಿವಿಟೀಸ್ ಎಲ್ಲ ಇದೆ ನೋಡಿ. ಈ ಥರ ಎಲ್ಲ ಮಾಡ್ಬೋದು. ವೀಕೆಂಡ್ಗೆ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಹೋಗ್ತಿಲ್ಲ, ಸ್ಟಾಪ್ ಮಾಡಿದ್ರು ಕಾರ್. ಅಲ್ಲಿ ಸ್ಟಾಪ್ ಮಾಡಿದ್ರು. ಎರಡೇ ಫುಲ್ ಮಾಡಿ ಆ ಬೋರ್ಡ್ನ ಇದೆ ನೋಡಿ. ಫುಲ್ ಮಾಡಿ ಬಿಡ್ಬೇಕಾ ಹಂಗೆ? ಇದು ಕೈಗೇನು ಇದಾಗಲ್ಲ ಅಲ್ವಾ? ಅಲ್ಲಿ ಮುಂದೆ ಕೈಗೇನು ಇದಾಗಲ್ಲ ಅಲ್ವಾ? ಒಂದೇ ಹೋಗಿದ್ದು. ಸೊ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತಂದು ಬಂದಿದ್ದೀವಿ. ಇಲ್ಲಂತೂ ಫುಡ್ಡು ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಬೊಫೆ ಸಿಸ್ಟಮ್ ಇದೆ. ಹಾಗೆ ಆರ್ಡರ್ ಕೂಡ ಮಾಡ್ಬೋದು. ನಾವು ಆರ್ಡರ್ ಮಾಡಿದ್ವಿ ಅಷ್ಟೇ. ಬೊಫೆ ಆದರೆ ಇನ್ನೂ ಕಾಸ್ಟ್ಲಿ ಆಗ್ಬೋದು ಅಂತ. ಫುಡ್ಡು ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ, ಏನೋ ಕೆಟ್ಟದಾಗಿಲ್ಲ. ಬಟ್ ಕೊಡೋ ದುಡ್ಡಿಗೆ ಟೇಸ್ಟು ಚೆನ್ನಾಗಿದೆ. ಇದೊಂದೇ ಹೋಟೆಲ್ ಇರೋದಿಲ್ಲಿ. ಸೊ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಬೇಕಂದರೆ ನೀವು ಹೊರಗಡೆನೂ ಕೂಡ ಹೋಗಿ ಊಟ ಮಾಡ್ಕೋಬೋದು. ಸೊ ಇಲ್ಲಿ ಗಾರ್ಡನಲ್ಲಿ ಸಿಗೋದು ಇದೊಂದೇ ಕಿಚನ್ ಇರೋದು. ಹಾಗಾಗಿ ಎಲ್ಲರೂ ಕೂಡ ಇಲ್ಲೇ ಊಟ ಮಾಡ್ತಾರೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕನೂ ಇರುತ್ತೆ. ಸೊ ಆದರೆ ಅಷ್ಟೋ ತನಕ ಇರೋಕ್ಕಾಗಲ್ಲ. ಆಲ್ಮೋಸ್ಟ್ ಒಂದು ಎರಡು ಅವರಲ್ಲೇ ಎಲ್ಲ ಮುಗ್ದೋಗ್ಬಿಡುತ್ತೆ. ನಿಮಗೆ ನೋಡೋದು ಅಥವಾ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿದ್ರೆ 2-3 ತಾಸಲ್ಲೇ ಎಲ್ಲ ಮುಗ್ದೋಗ್ಬಿಡುತ್ತೆ. ಆರಾಮಾಗಿ ಮಧ್ಯಾಹ್ನ ಕೂಡ ಬಂದು ಹೋಗ್ಬೋದು. ಇಲ್ಲ ಸಂಜೆನೂ ಬರ್ಬೋದು. ನೀವು 4 ಗಂಟೆಗೆ ಬಂದು 6 ಗಂಟೆಗೆ ಹೋಗ್ತೀರಾ ಅಂದರೂ ಕೂಡ ಬರ್ಬೋದು. ಹಾಗೆ ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡ್ವಿ. ಅದಾದಮೇಲೆ ನನ್ನ ಮಗಳಿಗೆ ಪೂರಿ ತೊಗೋಬೇಕು ಅಂತಂದು ಇಬ್ಬರು ಪೂರಿ ತಿಂತಾರೆ ಅಂದ್ಕೊಂಡು ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಸೇರಿ ಪೂರಿ ತೊಗೊಂಡ್ರೆ ಅವಳೊಂದು ಅರ್ಧ ತಿಂದಳಷ್ಟೇ. ನನ್ನ ಮಗ ಅವನೊಬ್ಬನೇ ತಿಂದ ಪೂರ್ತಿ. ಸೊ ಪೂರಿ ಅಂದರೆ ಸುಮ್ಮನೆ ತಿಂತಾನೆ, ಪೂರಿ ದೋಸೆ ಎಲ್ಲ. 12ವರೆಗೆ ಬಂದು 12 ಗಂಟೆಗೆ ಬಂದೀವಿ. 12 ಗಂಟೆಯಿಂದ 1ವರೆಗೆ 1 ಅವರಲ್ಲಿ ಮುಗಿದೋಗೈತಲ್ಲ. ಇಲ್ಲ ನೋಡ್ದ ಹೋಗ್ತಾ ಮತ್ತೆ ನೋಡ್ಕೊಂಡು ಹೋಗೋದು. ಹೋಗ್ತಾ ಹಿಂಗ ತಿನ್ನಪ್ಪ ಬೇಗ ಪೂರಿ ತಿನ್ನು. ಪೂರಿ ತಿನ್ನಿಸ್ಲಾ? ತಿನ್ನು, ಬೇಗ ತಿನ್ನು. ಹೋಗೋಣ ತಡಿ, ಕಟ್ ಮಾಡ್ತೀನಿ ಅದನ್ನ ಅರ್ಧ. ಎಲ್ಲ ಮಿಕ್ಸ್ ತಗೊಂಡೆ. ಸಾಕು ಬಾಳಿದೆ. ಸೊ ಊಟ ಎಲ್ಲ ಆಯಿತು. ಇನ್ನೇನು ನಾನು ಮಾಡಿದ್ನಲ್ವ, ಸೊ ಮಡಿಕೆನ ಹಂಗೆ ಇಟ್ಟಿದ್ದೆ. ತೊಗೊಂಡೋಗಿದ್ರೆ ಹೋಗ್ಬೋದು ಅಂತ ಹೇಳಿದ್ರು. ಹಂಗಾಗಿ ತೊಗೊಂಡು ಏನಾಗಲ್ವಾ ನಡೆಸ್ಕೊಂಡು
ಸರ್ ಅದು ಮಲ್ಟಿಪರ್ಪಸ್ ಪೇನ್ ಬಾಂಬ್ ಆಲ್ ಮಲ್ಟಿಪರ್ಪಸ್. ಇದು ಕ್ರಾಸ್ ಕಾಪರ್ ಇದೆ, ಸಿಲ್ವರ್ ಕಾಪರ್. ಡ್ರೈ ಇರಬೇಕು. ಇದು ಆಸಿಡ್ ಇಂದ ಬೆಳ್ಳಿ ತಾಮ್ರ ಹಿತ್ತಾಳೆ ಹ್ಯಾಂಡಲ್ಸ್ ಟ್ಯಾಪ್ಸ್ ಈಗ ಪೀತಾಂಬರಿ ಕೈ ಸುಟ್ಟೋಗ್ಬಿಡುತ್ತೆ, ಏನಾಗಲ್ಲ. ಜಸ್ಟ್ ಅಪ್ಲೈ ಮಾಡಿ 2 ನಿಮಿಷ 3 ನಿಮಿಷ ಬಿಡ್ಬೇಕು. ಹಾ ಬ್ರಷ್ ಮಾಡಿ ತೊಳೆದು ಒರೆಸಿಟ್ರೆ ಸಿಲ್ವರ್ ಹಾಗೆ ಇರುತ್ತೆ. ಸಿಲ್ವರ್ ಬಿಟ್ಟು ತಾಮ್ರ ಹಿತ್ತಾಳೆ ಡೋರ್ ಹ್ಯಾಂಡಲ್ಸ್ ಸಿಲ್ವರ್ ಬಿಟ್ಟು ಬೇರೆ ಎಲ್ಲ ಕಾಪರ್ ಎನಿ ರಸ್ಟೆಡ್ ಸಿಲ್ವರ್ ಆಗುತ್ತೆ. ಸಿಲ್ವರ್ ಆಗುತ್ತೆ ಸರ್, ಮೇನ್ ಸಿಲ್ವರ್. ಸಿಲ್ವರ್ ಓಕೆ. ನಾವು ಈ ತರ ಮಲ್ಟಿಪರ್ಪಸ್ ಆಗಿ ಯೂಸ್ ನೋಡಿ, ಪೇನ್ ಬಾಂಬ್ ಇದು. ಈಗ ಆಯುರ್ವೇದಿಕ್ ಇರೋದ್ರಿಂದ ಲೈಕ್ ಎಡ್ಡೆಕ್ಕೂ ನೀವು ಗಂಡು ಬಾಂಬ್ಸ್ 3 ಏನು ಯೂಸ್ ಮಾಡ್ತೀರಾ, ಒಳ್ಳೆ ವರ್ಕ್ ಆಗುತ್ತೆ. ಸೈಡ್ ಎಫೆಕ್ಟ್ ಇಲ್ಲ. ತಲೆ ನೋವುಗಳು ಏನಿದ್ರು ನಾವು 2 ನಿಮಿಷಕ್ಕೆ ಹೋಗುತ್ತೆ ಅಂತ ಪೇನ್ ಬಾಂಬ್. ಅದನ್ನು ಕೂಡ ಎಲ್ಲ ಪ್ರಾಡಕ್ಟ್ಸ್ ಇದೆ. ನೋಡಿದೆ ನೋಡಿದೆ ಚೆನ್ನಾಗಿದೆ. ಫೇಶಿಯಲ್ಗೂ ಕೂಡ ಆಗುತ್ತೆ. ಅಡಿಗೆ ಅಷ್ಟೇ ಇಷ್ಟೇ ಮೇಡಮ್, ಸಾಕು. ಹಾ ಪಿಕಲ್ಸ್ ಎಲ್ಲ ಇದೆ ನೋಡ್ತೀರಾ ಸರ್? ಮೇಡಮ್ ಸಾಕು. ಮೇಡಮ್ ಚಿಕ್ಕಿದೆ ಎಲ್ಲ ನೋಡಿ, ಇಲ್ಲದೆ ಚಿಕ್ಕಿದೆ. ಬ್ಯಾಗಲ್ಲಿದೆ ಹಾಕ್ಲಾ? ಎಷ್ಟು? ಈ ಬೆಲ್ಲದಲ್ಲೇ ಆರ್ಗ್ಯಾನಿಕ್ ಇರ್ಲಿ ಬಿಡಿ ಸಾಕು. ನೆಕ್ಸ್ಟ್ ಟೈಮ್ ಬನ್ನಿ. ಇಲ್ಲಿದೆಲ್ಲ ಎಕ್ಸಿಟ್ ಎಲ್ಲ ಮುಗೀತು, ನೋಡಿದ್ವಿ, ಊಟ ಮಾಡಿದ್ವಿ, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಪಾಟ್ ಮಾಡಿದ್ವಲ್ಲ, ಆ ಪಾಟ್ನ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.